ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿಂದ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಎದ್ದೆ, ನಾನು ಸೈಕಲ್ ತಗೊಂಡೆ ನಮ್ಮ ತೋಟದ ಹತ್ರ ಹೋಗೋಣ ಅಂತ ಹೊಂಟೆ. ಯಾಕಂದರೆ ನೆನ್ನೆ ಮಳೆ ಬಂದಿದ್ದರಿಂದ ನಮ್ಮ ತೋಟದಲ್ಲಿ ಕಾಯಿಗಳು ಬಿದ್ದಿರುತ್ತೆ. ಆದ್ದರಿಂದ ಅದನ್ನೆಲ್ಲ ಕಲೆಕ್ಟ್ ಮಾಡೋಣ ಅಂತ ಹೊಂಟೆ. ಹೋಗೋ ರೋಡಲ್ಲಿ ದೇವಸ್ಥಾನಗಳಿಗೆ ಕೈ ಮುಕ್ಕೊಂಡು ನಾನು ಸೈಕಲ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ತೋಟದ ಹತ್ರ ನೆಟ್ಕೊಂಡು ಹೋಗ್ಬಿಟ್ಟು ಹೋಗಿದ ತಕ್ಷಣ ನಮ್ಮ ಅಜ್ಜಿ ತಾತಂಗೆ ಕೈ ಮುಗಿತೀನಿ. ಹಾಗಾಗಿ ನಮ್ಮ ಅಜ್ಜಿ ತಾತಂಗೆ ಕೈ ಮುಗಿದೆ. ಎಲ್ಲ ಗಿಡದ ಹತ್ರ ನೋಡಿ ಒಂದು ಗಿಡದ ಹತ್ರ ಮಾತ್ರ ಕಾಯಿಗಳು ಬಿದ್ದಿದ್ದೋ. ಎಲ್ಲ ಕಾಯಿಗಳನ್ನೂ ಅಂತ ಗುಡ್ಡೆ ಹಾಕಿ ಟವಲ್ ಕಟ್ತೆ. ಅದರಲ್ಲಿ ಒಂದು ಕಾಯಿ ಮಿಕ್ಕಿತ್ತು, ಆದರೂ ಪರವಾಗಿಲ್ಲ ಅಂತ ಕೈಯಲ್ಲಿ ಇಟ್ಕೊಂಡೆ. ಮತ್ತೆ ನಮ್ಮ ಅಜ್ಜಿ ತಾತನ ಹತ್ರ ಬಂದು ಕೈ ಮುಗ್ದು ಮತ್ತು ನನ್ನ ಸೈಕಲ್ ಹತ್ರ ಹೋಗೋಣ ಅಂತ ಹೋದೆ. ಸೈಕಲ್ಗೆಲ್ಲ ಕಟ್ಕೊಂಡು ಮನೆ ಕಡೆ ಹೊಂಟೆ. ಯಾಕಂದರೆ ನಂದು ಫಸ್ಟ್ ಶಿಫ್ಟ್ ಇದೆ, ಫಸ್ಟ್ ಶಿಫ್ಟಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸ್ಪೀಡಲ್ಲೇ ಬಂದೆ. ಸೈಕಲ್ ನಿಲ್ಲಿಸ್ಬಿಟ್ಟು ಕೆಲಸಕ್ಕೆ ರೆಡಿಯಾಗಿ ಗಾಡಿ ಹತ್ರ ಬಂದೆ. ನಾನು ಗಾಡಿ ಎತ್ಕೊಂಡು ಹೊಂಟೆ. ಹೋಗೋ ರೋಡಲ್ಲಿ ಎಲ್ಲ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ನನ್ನ ಕೆಲಸ ಕಡೆ ಹೊಂಟೆ. ಹೋಗೋ ರೋಡಲ್ಲಿ ನಮ್ಮ ಬಾಸು ಸಿಗ್ತಾರೆ, ಅವ್ರನ್ನೂ ತೋರಿಸ್ತೀನಿ ನಿಮಗೆ. ಮುಂದೆ ಇದ್ದಾರೆ, ಇವರೇ ನಮ್ಮ ಬಾಸ್ ಆಂಜನೇಯ. ಇವ್ರಿಗೆ ಕೈ ಮುಗಿದೆ ಹೊಂಟೆ. ನಮ್ಮದು BM ರೋಡು, ಹಿಂಗೆ ಹೋಗಬೇಕು ನಮ್ಮ ಫ್ಯಾಕ್ಟ್ರಿಗೆ. ನಾನು ಓಡಿಸೋ ಗಾಡಿ ಫ್ಯಾಷನ್ ಪ್ರೋ, ಕೇಳಿರಬೇಕು ನೀವು. ಹೀರೋ ಹೋಂಡಾ ಕೊಲಾಬ್ರೇಷನಲ್ಲಾಗಿರೋದು. ಸಖತ್ತಾಗಿದೆ ಗಾಡಿ, ರೋಡ್ ಗ್ರಿಪ್ ಆಗಿ ಇದೆ. ನಮ್ಮ ಫ್ಯಾಕ್ಟ್ರಿ ಇದು ಸ್ಪೀಡ್ ಬ್ರೇಕರ್ಗಳು ಹಾಕಿದರೆ, ಯಾಕಂದರೆ ಜಾಸ್ತಿ ವಾಹನಗಳು ಓಡಾಡ್ತಾವೆ. ಅದರಿಂದ ಹಂಗೆ ಮುಗಿಸ್ಕೊಂಡು ನಾನು ಫ್ಯಾಕ್ಟ್ರಿ ಹತ್ರ ಬಂದೆ. ಅಲ್ಲೇ ನಮ್ಮ ಸರ್ ಒಬ್ಬರು ಹೊಂಟಿದ್ರು ರೆಡಿಯಾಗಿ. ಅವ್ರಿಗೆ ಹಾಯ್ ಅಂತ ಹೇಳ್ಬಿಟ್ಟು ನಾನು ಫ್ಯಾಕ್ಟ್ರಿ ಒಳಗೆ ಹೋದೆ. ಹೀಗೆ ನಮ್ಮ ಪೇಜ್ನ ಫಾಲೋ ಮಾಡ್ತಾಯಿರಿ. ನಾನು ಮಾಡೋ ಮಿನಿ ಬ್ಲಾಗ್ಗಳನ್ನ ನೋಡಿ ಶೇರ್ ಮಾಡಿ.